ದೇಶದಲ್ಲಿ ಏನಾದರೂ ದೊಡ್ಡ ಸಮಸ್ಯೆ ಬಂದು ಬಿಡುತ್ತಾ? ಯಾಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಕಸ್ಮಾತ್ ಆಗಿ ಚಿನ್ನ ಖರೀದಿ ಮಾಡಬೇಡಿ, ಪೆಟ್ರೋಲ್ ಕಡಿಮೆ ಬಳಸಿ, ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಹೇಳ್ತಾ ಇದ್ದಾರೆ? ಸ್ನೇಹಿತರೆ, ಈಗ ಈ ಮಾತುಗಳು ದೇಶದಲ್ಲಿ ತುಂಬಾ ಚರ್ಚೆ ಆಗ್ತಾ ಇದೆ. ಸಾಮಾನ್ಯವಾಗಿ ಪ್ರಧಾನಿ ಮೋದಿ ಈ ರೀತಿ ನೇರವಾಗಿ ಜನರಿಗೆ ಸಲಹೆ ನೀಡುವುದಿಲ್ಲ. ಆದರೆ ಈ ಬಾರಿ ಜನರಿಗೆ ಕೆಲವು ಮುಖ್ಯ ಸಲಹೆಗಳು ಬಂದಿವೆ ಎಂದು ಹೇಳಲಾಗ್ತಾ ಇದೆ. ಅದರಲ್ಲಿ ಮುಖ್ಯವಾದವು ಏನು ಅಂದ್ರೆ, ಅಡುಗೆ ಎಣ್ಣೆ ಕಡಿಮೆ ಬಳಸಿ, ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಸಿ, ಅಗತ್ಯವಿಲ್ಲದ ಪ್ರಯಾಣ ಕಡಿಮೆ ಮಾಡಿ, ಆನ್ಲೈನ್ ಮೀಟಿಂಗ್ಸ್ ಹೆಚ್ಚು ಮಾಡಿ ಮತ್ತು ವರ್ಕ್ ಫ್ರಮ್ ಹೋಮ್ ಮಾಡಿ, 1 ವರ್ಷ ಚಿನ್ನ ಖರೀದಿ ಮಾಡಲೇಬೇಡಿ. ಈ ಮಾತುಗಳು ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಂತರೂ ಇದೇ ಚರ್ಚೆ. ಹಾಗಾದ್ರೆ ಇದರ ಹಿಂದೆ ನಿಜವಾದ ಕಾರಣ ಏನು? ಸ್ನೇಹಿತರೆ, ಈಗ ಜಗತ್ತಿನಲ್ಲಿ ಕೆಲ ದೇಶಗಳ ಪರಿಸ್ಥಿತಿ ಸರಿಯಾಗಿಲ್ಲ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಪರಿಸ್ಥಿತಿ ಇದೆ. ಅಮೆರಿಕ, ಇರಾನ್ ಮತ್ತು ಇಸ್ರೇಲ್ ಈ ದೇಶಗಳ ನಡುವೆ ಉದ್ವಿಗ್ನತೆ ಹೆಚ್ಚಾಗಿದೆ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತುವ ಮೂಲಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದರ ಪರಿಣಾಮ ಜಗತ್ತಿನ ಇಂಧನದ ಬೆಲೆ ಮೇಲೆ ಬೀಳುತ್ತಿದೆ. ಇಂಧನ ಅಂದ್ರೆ ಏನೋ ಗೊತ್ತಾ? ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಇವು ಎಲ್ಲವೂ ದಿನನಿತ್ಯ ನಮಗೆ ಬೇಕಾದವು. ಭಾರತಕ್ಕೆ ಬೇಕಾಗುವ ಪೆಟ್ರೋಲ್ ಮತ್ತು ಡೀಸೆಲ್ ಭೂಪಾಲ ವಿದೇಶಗಳಿಂದ ಬರುತ್ತೆ. ಆದರೆ ಜಗತ್ತಿನಲ್ಲಿ ಯುದ್ಧ ಅಥವಾ ಸಮಸ್ಯೆ ಬಂದರೆ ಅದರ ಬೆಲೆ ಕೂಡ ಏರಿಕೆಯಾಗಿ ಬಿಡುತ್ತೆ. ಅದೇ ಕಾರಣಕ್ಕಾಗಿ ಜನರು ಇಂಧನವನ್ನ ಮಿತವಾಗಿ ಬಳಸಿ ಅಂತ ಹೇಳುತ್ತಾರೆ ಎಂದು ಹೇಳಲಾಗ್ತಾ ಇದೆ. ಇನ್ನೊಂದು ಮುಖ್ಯ ವಿಷಯ, ಚಿನ್ನ. ಭಾರತದಲ್ಲಿ ಚಿನ್ನ ಖರೀದಿ ತುಂಬಾ ಸಾಮಾನ್ಯ. ಮದುವೆ, ಹಬ್ಬ, ಆಭರಣ. ಆದರೆ ಚಿನ್ನ ಕೂಡ ಹೆಚ್ಚಾಗಿ ವಿದೇಶಗಳಿಂದ ಬರುತ್ತೆ. ಹೆಚ್ಚು ಚಿನ್ನ ಖರೀದಿ ಮಾಡಿದ್ರೆ ದೇಶದ ಹಣ ಹೊರಗೆ ಹೋಗಿಬಿಡುತ್ತೆ. ಅದೇ ಕಾರಣಕ್ಕೆ ಚಿನ್ನ ಖರೀದಿ ಕಡಿಮೆ ಮಾಡಿ ಅಂತ ಸಲಹೆ ಬಂದಿದೆ ಎಂದು ಹೇಳಲಾಗುತ್ತಿದೆ. ಈಗ ಜನರಲ್ಲಿ ಒಂದು ಪ್ರಶ್ನೆ ಮೂಡಿದೆ, ಇದು ನಿಜವಾಗಿಯೂ ಎಚ್ಚರಿಕೆಯ ಅಥವಾ ದೊಡ್ಡ ಸಮಸ್ಯೆ ಬರುವ ಸೂಚನೆಯ? ಕೆಲವರು ಹೇಳ್ತಾರೆ ಇದು ಕೇವಲ ಮುನ್ನೆಚ್ಚರಿಕೆ. ಕೆಲವು ಹೇಳುವ ಪ್ರಕಾರ ಮುಂದೆ ಬೆಲೆಗಳು ಏರಿಕೆಯಾಗಿ ಬಿಡುತ್ತವೆ. ಸ್ನೇಹಿತರೆ, ಕೊರೋನಾ ಸಮಯದಲ್ಲಿ ವರ್ಕ್ ಫ್ರಮ್ ಹೋಮ್ ಇದ್ದದ್ದನ್ನು ನಾವು ನೋಡಿದ್ದೇವೆ, ಕಂಡಿದ್ದೇವೆ ಹಾಗೂ ಅನುಭವಿಸಿದ್ದೇವೆ. ಆದ್ದರಿಂದ ವಾಹನ ಬಳಕೆ ಕಡಿಮೆ ಆಗಿತ್ತು, ಇಂಧನ ಉಳಿತಾಯ ಆಗಿತ್ತು. ಈಗ ಮತ್ತೆ ಅದೇ ರೀತಿಯ ಮಾತುಗಳು ಬರುತ್ತಿವೆ. ಅದರ ಕಾರಣಕ್ಕೆ ಜನರಲ್ಲಿ ಭಯ ಕೂಡ ಇದೆ ಮತ್ತು ಕುತೂಹಲ ಮನೆ ಮಾಡಿದೆ. ದೇಶದ ಆರ್ಥಿಕ ಸಮಸ್ಯೆ ಕಡೆ ಹೋಗಿಬಿಡುತ್ತಾ ಅಥವಾ ಇದು ಕೇವಲ ತಾತ್ಕಾಲಿಕ ಸಲಹೆಯ? ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ನಡೆಯುತ್ತಿದೆ. ಪೆಟ್ರೋಲ್ ಬೆಲೆ ಏರಿಕೆಯಾಗುತ್ತಾ, ಚಿನ್ನದ ಬೆಲೆ ಏರಿಕೆಯಾಗುತ್ತಾ, ಅಥವಾ ವರ್ಕ್ ಫ್ರಮ್ ಹೋಮ್ ಮತ್ತೆ ಬಂದು ಬಿಡ್ತದ ಎಂಬ ಪ್ರಶ್ನೆಗಳು ಎಲ್ಲೆಡೆ ಕೇಳಿ ಬರುತ್ತಿವೆ. ಆದರೆ ಒಂದು ವಿಷಯ ಸತ್ಯ, ಜಗತ್ತಿನಲ್ಲಿ ಯುದ್ಧ ಅಥವಾ ಆರ್ಥಿಕ ಸಮಸ್ಯೆ ಬಂದರೆ ಅದರ ಪರಿಣಾಮ ಸಾಮಾನ್ಯ ಜನರ ಜೀವನದ ಮೇಲೆ ನೇರವಾಗಿ ಬೀಳುತ್ತೆ. ಅನ್ನ, ಇಂಧನ, ಚಿನ್ನ ಮತ್ತು ಪ್ರಯಾಣ ಎಲ್ಲದರ ಮೇಲೂ ಪರಿಣಾಮ ಆಗಿಬಿಡುತ್ತೆ. ಹಾಗಾಗಿ ಈಗ ಈ ವಿಷಯ ತುಂಬಾ ಗಂಭೀರವಾಗಿ ಚರ್ಚೆಗೆ ಬಂದಿದೆ. ಹಾಗಾದ್ರೆ ನಿಮ್ಮ ಅಭಿಪ್ರಾಯ ಏನು? ಇದು ಕೇವಲ ಮುನ್ನೆಚ್ಚರಿಕೆಯ ಅಥವಾ ದೊಡ್ಡ ಬದಲಾವಣೆ ಬಂದು ಬಿಡುತ್ತಾ? ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡುವುದನ್ನು ಮರೆಯೋಕೆ ಹೋಗಬೇಡಿ.